ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ನಿಮಗೆ ತೋರಿಸ್ತಿರುವಂಥದ್ದು ಅಪ್ಪು ಅಣಬೆ ಧಮ್ ಬಿರಿಯಾನಿ ಕಾರ್ನರ್. ಸೊ ಇದು ಜಯನಗರದ 9th ಬ್ಲಾಕ್ನಲ್ಲಿದೆ. ಸೊ ಒಂದು ಒಳ್ಳೆ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಬಿಕಾಸ್ ನಾನಿಲ್ಲಿ ಟ್ರೈ ಮಾಡಿರುವಂಥದ್ದು ಅಣಬೆ ಬಿರಿಯಾನಿ. ಇದು ಹಾಫ್ ಬಿರಿಯಾನಿಯನ್ನು ಆರ್ಡರ್ ಮಾಡಿರುವಂಥದ್ದು. ಸೊ ಮನೆಗೆ ತಂದು ತಿಂದೆ. ಆ್ಯಕ್ಚುಲಾಗಿ 60 ರುಪೀಸಿಗೆ ಆ್ಯಕ್ಚುಲಾಗಿ ವರ್ತ್ ಅಂತ ಹೇಳ್ಬೋದು. ಕ್ವಾಂಟಿಟಿ ಅಂತೂ ಒಳ್ಳೆ ಕ್ವಾಂಟಿಟಿ ಸಿಗುತ್ತೆ. ನನ್ನ ಹೊಟ್ಟೆ ಅಂತೂ ಲಿಟ್ರಲಿ ತುಂಬಿ ಹೋಯಿತು. ಸೊ ಬಿರಿಯಾನಿಯೊಟ್ಟಿಗೆ ನಾವು ಪೆಪ್ಪರ್ ಡ್ರೈ ಕೂಡ ತೊಗೊಂಡಿದ್ವಿ. ಸೊ ಇದು ಕೂಡ ಆ್ಯಕ್ಚುಲಾಗಿ ಚೆನ್ನಾಗಿತ್ತು. ಈ ಒಂದು ರೆಸ್ಟೋರೆಂಟಲ್ಲಿ ನಿಮಗೆ ಅಣಬೆದು ಎಲ್ಲ ರೀತಿಯ ಐಟಮ್ಸ್ಗಳು ಸಿಗುತ್ತೆ. ಮಂಚೂರಿ ಆಗಿರ್ಬೋದು, ಚಿಲ್ಲಿ ಆಗಿರ್ಬೋದು, ಪುದೀನ ಡ್ರೈ ಆಗಿರ್ಬೋದು, ಆ್ಯಂಡ್ ಎಲ್ಲ ರೀತಿಯ ಮಶ್ರೂಮ್ ಐಟಮ್ಸ್ಗಳು ಸಿಗುತ್ತೆ. ಸೊ ಅಪ್ಪು ಅವರ ಹೆಸರಲ್ಲಿ ಮಾಡ್ತಿರುವಂಥ ಈ ಒಂದು ಬಿಸ್ನೆಸ್ ನಿಜವಾಗ್ಲೂ ಚೆನ್ನಾಗೇ ಮಾಡ್ತಿದ್ದಾರೆ. ಒಳ್ಳೆಯದಾಗಲಿ ಅಂತೇಳಿ ಹೇಳ್ತೀನಿ. ಸೊ ಖಂಡಿತ ನನಗೆ ಈ ಒಂದು ಫುಡ್ ನಿಜವಾಗ್ಲೂ ಇಷ್ಟ ಆಯಿತು. ಅದಕ್ಕೋಸ್ಕರನೇ ಮೇಯ್ನಾಗಿ ವೀಡಿಯೋ ಮಾಡ್ತಿರುವಂಥದ್ದು. ಕ್ವಾಂಟಿಟಿ ವೈಸ್ ಅಡಿಪೋಳಿ, ಕ್ವಾಲಿಟಿ ಅಥವಾ ಅಂದರೆ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಬಿರಿಯಾನಿಯಲ್ಲಿ ಒಂದು ಒಳ್ಳೆ ಕ್ವಾಂಟಿಟಿಯಲ್ಲಿರುವಂತಹ ಅಣಬೆಗಳಿತ್ತು. ಸೊ ಫುಲ್ ಬಿರಿಯಾನಿಲಿ ಅಂತೂ ಸಿಕ್ಕಾಪಟ್ಟೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಲಿಲ್ಲ ಅಂತ ಹೇಳಿದರೆ ಟ್ರೈ ಮಾಡಬಹುದು. ಸೊ ಪಾರ್ಸೆಲ್ ತಂದದ್ದು ನಾನು, ನೀವು ಬೇಕಾದರೆ ಅಲ್ಲೇ ಹೋಗಿ ತಿನ್ನಿ, ಆ ಒಂದು ವೈಬ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ. ಸೊ ಖಂಡಿತ ಇದೇ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ @obviously_KC. ಆ್ಯಂಡ್ ಬೆಂಗಳೂರಲ್ಲಿ ಯಾವುದಾದ್ರು ಸಜೆಷನ್ಸ್ ಇದ್ದರೆ, ಯಾವುದಾದ್ರು ರೆಸ್ಟೋರೆಂಟ್ಗಳನ್ನು ವಿಸಿಟ್ ಮಾಡಿ ವೀಡಿಯೋಸ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ. ಸೊ ಇಷ್ಟೇ ವಿಡಿಯೋ. ಥ್ಯಾಂಕ್ ಯು. ಬಾಯ್ ಬಾಯ್.